ಭಗವಾನ್ ಮಹಾವೀರರು ಜೈನ ಧರ್ಮದ ವರ್ತಮಾನ ಕಾಲದ ಕೊನೆಯ ಅಂದರೆ 24ನೇ ತೀರ್ಥಂಕರರು. ಭಗವಾನ್ ಮಹಾವೀರರು ಬಿಹಾರದ ಇಕ್ಷ್ವಾಕು ವಂಶದ ಕ್ಷತ್ರಿಯ ರಾಜನಾಗಿರ್ತಕ್ಕಂತಹ ಸಿದ್ಧಾರ್ಥ ಹಾಗೂ ತ್ರಿಶಲಾ ದೇವಿಯ ಮಗನಾಗಿ ಕ್ರಿಸ್ತಪೂರ್ವ 599ರಲ್ಲಿ ಜನಿಸ್ತಾರೆ. ವೈಶಾಲಿ ನಗರ ಎಂಬಂತಹ ನಗರದಲ್ಲಿ ಕುಂದ ಗ್ರಾಮ ಅಥವಾ ಕುಂಡಲ ಗ್ರಾಮ ಅಂತೇಳಿ ಆ ಗ್ರಾಮವನ್ನು ಕರೀತಾರೆ. ಆ ಗ್ರಾಮದಲ್ಲಿ ಜನಿಸ್ತಾರೆ. ಹುಟ್ಟಿದ ಮಗುವಿಗೆ ಭಗವಾನ್ ಮಹಾವೀರರಿಗೆ ಆರಂಭದಲ್ಲಿ ವರ್ಧಮಾನ ಅಂತೇಳಿ ಹೆಸರಿಡ್ತಾರೆ. ತದನಂತರದಲ್ಲಿ ಆ ಬಾಲಕನ ಜ್ಞಾನ, ಪರಾಕ್ರಮ, ಸದ್ಗುಣಗಳನ್ನು ಕಂಡಿರ್ತಕ್ಕಂತಹ ಹೆತ್ತವರು ಮತ್ತು ಹಿರಿಯರು ಅವನನ್ನು ಅನೇಕ ಹೆಸರುಗಳಿಂದ ಕರೀತಾರೆ. ಅದು ಸನ್ಮತಿ, ಅತಿವೀರ, ವೀರಾದಿವೀರ, ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಕರೆಯಲ್ಪಡ್ತಾನೆ ಬಾಲಕ ವರ್ಧಮಾನ. ಇತಿಹಾಸದಲ್ಲಿ ಭಗವಾನ್ ಮಹಾವೀರರಿಗೆ ಮದುವೆಯಾಗಿದೆ, ಮಗನನ್ನು ಪಡೆದಿದ್ರು ಎಂಬ ಮಾಹಿತಿ ಲಭಿಸ್ತದೆ. ಆದರೆ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ ಭಗವಾನ್ ಮಹಾವೀರರಿಗೆ ಮದುವೆಯಾಗಿರಲಿಲ್ಲ. ಭಗವಾನ್ ಮಹಾವೀರರು 30ನೇ ವಯಸ್ಸಿಗೆ ತಲುಪಿದ ಸಂದರ್ಭದಲ್ಲಿ ತಮ್ಮ ತಂದೆ ತಾಯಿಗಳನ್ನು ಕಳ್ಕೊಳ್ತಾರೆ. ತಂದೆ ತಾಯಿಗಳನ್ನು ಕಳ್ಕೊಂಡ ಸಂದರ್ಭದಲ್ಲಿ ಸಂಸಾರದ ಬಗ್ಗೆ ವೈರಾಗ್ಯವನ್ನು ತಾಳ್ತಾರೆ ಭಗವಾನ್ ಮಹಾವೀರರು. ಸಂಸಾರದ ವ್ಯಾಮೋಹದಿಂದ ವಿರಕ್ತರಾದಂತಹ ಭಗವಾನ್ ಮಹಾವೀರರು ಮುನಿದೀಕ್ಷೆಯನ್ನು ಕೈಗೊಳ್ಳುತ್ತಾರೆ. ಮುನಿದೀಕ್ಷೆಯನ್ನು ಧಾರಣೆ ಮಾಡಿ ದಿಗಂಬರರಾಗಿ ಹಳ್ಳಿಗೆ ಸಂಚಾರ ಮಾಡ್ತಾರೆ. ಹಳ್ಳಿಗೆ ಸಂಚಾರ ಮಾಡ್ತಾ ಜೈನ ಧರ್ಮದ ಸಾರವನ್ನು, ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡ್ತಾರೆ. ಈ ರೀತಿಯಾಗಿ 30ನೇ ವಯಸ್ಸಿಗೆ ದಿಗಂಬರ ಮುನಿಯಾಗಿ ಬದಲಾಗ್ತಾರೆ ವರ್ಧಮಾನ ಮಹಾವೀರರು. ಇಲ್ಲಿ ಸಮಾಜದಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಜೈನ ಧರ್ಮವನ್ನು ಭಗವಾನ್ ಮಹಾವೀರರು ಸ್ಥಾಪಿಸಿದರು ಅಂತ ಹೇಳಿ. ಆದರೆ ವಾಸ್ತವದಲ್ಲಿ ಭಗವಾನ್ ಮಹಾವೀರರು ಜೈನ ಧರ್ಮದ ಸ್ಥಾಪಕರಲ್ಲ. ಭಗವಾನ್ ಮಹಾವೀರರು ವರ್ತಮಾನ ಕಾಲದ 24ನೇ ತೀರ್ಥಂಕರರು. ಅಂದರೆ ಭಗವಾನ್ ಮಹಾವೀರರಿಗಿಂತ ಹಿಂದೆ 23 ಜನ ತೀರ್ಥಂಕರರು ಆಗಿ ಹೋಗಿದ್ದಾರೆ. ಭಗವಾನ್ ಮಹಾವೀರರಿಗಿಂತ ಹಿಂದೆ 23 ಜನ ತೀರ್ಥಂಕರಿದ್ದರು. ಅವರಿಗಿಂತ ಹಿಂದೆ ಭೂತಕಾಲದ 24 ಜನ ತೀರ್ಥಂಕರರು ಆಗಿ ಹೋಗಿದ್ದಾರೆ. ಅದರಿಂದ ಭಗವಾನ್ ಮಹಾವೀರರು ಜೈನ ಧರ್ಮದ ಸ್ಥಾಪಕರು ಅಲ್ಲ. ಆದರೆ ಭಗವಾನ್ ಮಹಾವೀರರು ಜೈನ ಧರ್ಮವನ್ನು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡ್ತಾರೆ. ಭಗವಾನ್ ಮಹಾವೀರರಿಗಿಂತ ಹಿಂದೆ ಜೈನ ಧರ್ಮಕ್ಕೆ ನಿಗ್ರಂಥ ಧರ್ಮ, ಶ್ರಮಣ ಧರ್ಮ ಎಂಬಿತ್ಯಾದಿ ಹೆಸರುಗಳಿತ್ತು. ಆದರೆ ಭಗವಾನ್ ಮಹಾವೀರರ ನಂತರದಲ್ಲಿ ಜೈನ ಧರ್ಮ ಅಂತೇಳಿ ಹೆಸರು ಬಂತು. ಜೈನ ಧರ್ಮದ ಸ್ಥಾಪಕರು ಭಗವಾನ್ ಮಹಾವೀರರಲ್ಲ. ಅವರ ನಂತರದಲ್ಲಿ ಈ ಧರ್ಮಕ್ಕೆ ಜೈನ ಧರ್ಮ ಅಂತೇಳಿ ಹೆಸರು ಬಂತು. ಭಗವಾನ್ ಮಹಾವೀರರು 30ನೇ ವಯಸ್ಸಿನಲ್ಲಿ ಮುನಿದೀಕ್ಷೆಯನ್ನು ಪಡೆದು ಸುಮಾರು 12 ವರ್ಷಗಳ ಕಾಲ, ಅಂದರೆ ಭಗವಾನ್ ಮಹಾವೀರರಿಗೆ 42 ವಯಸ್ಸಿನವರೆಗೆ ಅವರು ಧರ್ಮ ಪ್ರಸಾರ ಮಾಡ್ತಾರೆ ಮುನಿಗಳಾಗಿದ್ದುಕೊಂಡು. ಭಗವಾನ್ ಮಹಾವೀರರು ಬಹಳ ಪ್ರಮುಖವಾಗಿ ಜೈನ ಧರ್ಮದ 3 ಸಿದ್ಧಾಂತಗಳನ್ನು ಪ್ರಸಾರ ಮಾಡ್ತಾರೆ. ಅದು ಅಹಿಂಸಾ ಸಿದ್ಧಾಂತ, ಅನೇಕಾಂತ ಸಿದ್ಧಾಂತ, ಕರ್ಮ ಸಿದ್ಧಾಂತ. ಈ 3 ಸಿದ್ಧಾಂತಗಳು ಜೈನ ಧರ್ಮದ ಅಡಿಪಾಯ. ಈ ಅನೇಕಾಂತ ಸಿದ್ಧಾಂತ ಆಗಿರ್ಬೋದು, ಅಹಿಂಸಾ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಈ 3 ಸಿದ್ಧಾಂತಗಳು ಇಲ್ಲದೆ ಜೈನ ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನು ಅತ್ಯಂತ ಪ್ರಖರವಾಗಿ ಆಗಿನ ಸಂದರ್ಭದಲ್ಲಿ ಸಮಾಜಕ್ಕೆ ಬೋಧನೆಯನ್ನು ಮಾಡ್ತಾರೆ ಭಗವಾನ್ ಮಹಾವೀರರು. ಭಗವಾನ್ ಮಹಾವೀರರು ಪಂಚಾಣು ವ್ರತಗಳ ಬಗ್ಗೆ ಬಹಳ ಪ್ರಮುಖವಾಗಿ ಬೋಧನೆಯನ್ನು ಮಾಡ್ತಾರೆ. ಈ ಪಂಚಾಣು ವ್ರತಗಳಲ್ಲಿ 5 ವ್ರತಗಳು ಬರುತ್ತದೆ. ಅಂದರೆ ಜೈನ ಧರ್ಮವನ್ನು ಅನುಸರಣೆ ಮಾಡುವವರು ಅಣುವ್ರತ ಅಂದರೆ ಸಣ್ಣ ಪ್ರಮಾಣದಲ್ಲಿ ಆದರೂ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ತತ್ವಗಳನ್ನು ಪರಿಪಾಲನೆ ಮಾಡಬೇಕು ಉದ್ದೇಶದಿಂದ ಈ ಅಣುವ್ರತಗಳನ್ನು ಅವರು ಬೋಧನೆಯನ್ನು ಮಾಡ್ತಾರೆ. ಈ ಪಂಚಾಣು ವ್ರತಗಳಲ್ಲಿ 5 ವ್ರತಗಳಲ್ಲಿ ಅಹಿಂಸಾಣುವ್ರತ, ಸತ್ಯಾಣುವ್ರತ, ಅಚೌರ್ಯಾಣುವ್ರತ, ಪರಿಗ್ರಹ ಪರಿಮಾಣ ವ್ರತ, ಬ್ರಹ್ಮಚರ್ಯಾಣುವ್ರತ ಅಂತೇಳಿ 5 ವ್ರತಗಳು ಬರ್ತವೆ. ಅಹಿಂಸಾಣುವ್ರತದಲ್ಲಿ ಬಹಳ ಪ್ರಮುಖವಾಗಿ ಹಿಂಸೆಯನ್ನು ಮಾಡದೆ ಬದುಕಬೇಕು. ಅಂದರೆ ಹಿಂಸೆ ಅಂದರೆ ಭಾವಹಿಂಸೆ ಆಗಿರ್ಬೋದು, ದ್ರವ್ಯ ಹಿಂಸೆ ಆಗಿರ್ಬೋದು. ಈ 2 ಹಿಂಸೆಗಳು ಕೂಡ ಜೀವಿಯಿಂದ ಇನ್ನೊಂದು ಜೀವಿಗೆ ಆಗಬಾರದು ಎಂಬ ಬೋಧನೆಯನ್ನು ಮಾಡಿದ್ದಾರೆ ಭಗವಾನ್ ಮಹಾವೀರರು. ಈ ಅಹಿಂಸಾಣುವ್ರತವನ್ನು ಪಾಲನೆ ಮಾಡಬೇಕು ಅಂತ ಹೇಳಿದರೆ ಮೊದಲಿಗೆ ಹಿಂಸೆಯ 4 ವಿಧಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಭಗವಾನ್ ಮಹಾವೀರರು ಹೇಳುತ್ತಾರೆ. ಆ ಹಿಂಸೆಯ 4 ವಿಧಗಳು ಆರಂಭದಲ್ಲಿ ಆರಂಭ ಹಿಂಸೆ ಅಂತೇಳಿ ಬರ್ತದೆ. 2ನೇದ್ದು ವಾಣಿಜ್ಯ ಹಿಂಸೆ, 3ನೇದ್ದು ಸಂಕಲ್ಪ ಹಿಂಸೆ, 4ನೇದ್ದು ವಿರೋಧಿ ಹಿಂಸೆ. ಆರಂಭ ಹಿಂಸೆ ಅಂತ ಹೇಳಿದರೆ ಒಬ್ಬ ಮನುಷ್ಯ ಅಥವಾ ಒಂದು ಜೀವಿ ಬದುಕಬೇಕು ಅಂತ ಹೇಳಿದರೆ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ.
ಈ ಕೃಷಿ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಆರಂಭ ಅಂತೇಳಿ ಹೇಳ್ತಾರೆ. ಎರಡನೇದ್ದು ಬರುವಂಥದ್ದು ವಾಣಿಜ್ಯ ಹಿಂಸೆ ಅಂತ ಹೇಳಿ. ವಾಣಿಜ್ಯ ಹಿಂಸೆ ಅಂತ ಹೇಳಿದರೆ ಕುಲಕಸುಬು ಅಂತೇಳಿ ಇರ್ತದೆ. ಬದುಕುವುದಕ್ಕೋಸ್ಕರ ಮಾಡುವ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಹಿಂಸೆಗಳಾಗ್ತವೆ, ಮಾತನಾಡುವಾಗ, ಕೆಲಸ ಮಾಡುವಾಗ. ಇದನ್ನು ವಾಣಿಜ್ಯ ಹಿಂಸೆ ಅಂತೇಳಿ ಹೇಳುತ್ತಾರೆ. ಈ ವಾಣಿಜ್ಯ ಹಿಂಸೆಗೂ ಕೂಡ ಶಾಸ್ತ್ರದಲ್ಲಿ ಕ್ಷಮೆ ಹೇಳ್ತಾರೆ, ಕ್ಷಮೆ ಇದೆ ಅಂತ ಹೇಳಿ. ಮೂರನೇದು ಬರುವಂಥದ್ದು ಸಂಕಲ್ಪ ಹಿಂಸೆ. ಈ ಸಂಕಲ್ಪ ಹಿಂಸೆ ಎನ್ನುವಂಥದ್ದು ಅತ್ಯಂತ ಕೆಟ್ಟದ್ದು ಅಂತೇಳಿ ಶಾಸ್ತ್ರ ಹೇಳ್ತದೆ. ಏನಿದು ಸಂಕಲ್ಪ ಹಿಂಸೆ? ಭಗವಾನ್ ಮಹಾವೀರರು ಹೇಳ್ತಾರೆ, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವುದು ನಂತರದ್ದು. ಆರಂಭದಲ್ಲಿ ನಾವು ಮನಸ್ಸಿನಲ್ಲಿ ಭಾವನೆಯನ್ನು ತಾಳುತ್ತೇವೆ, ಇನ್ನೊಬ್ಬರಿಗೆ ಕೆಟ್ಟದ್ದಾಗಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬೇಕು, ಅವರಿಗೆ ಒಳ್ಳೆಯದಾಗದೇ ಇರಲಿ. ಈ ರೀತಿಯಾದ ಭಾವನೆಯನ್ನು ತಾಳುವುದಕ್ಕೆ, ಸಂಕಲ್ಪ ಮಾಡುವುದಕ್ಕೆ ಸಂಕಲ್ಪ ಹಿಂಸೆ ಅಂತೇಳಿ ಕರೀತಾರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಂಕಲ್ಪ ಹಿಂಸೆ ಅತ್ಯಂತ ಕೆಟ್ಟ ಹಿಂಸೆ. ಇದರಿಂದ ಪಾಪ ಬಂದಾಗ್ತದೆ, ಆತ್ಮನಿಗೆ ಪಾಪ ಅಂಟಿಕೊಳ್ಳುತ್ತದೆ ಅಂತೇಳಿ. ಆದ್ದರಿಂದ ಸಂಕಲ್ಪ ಹಿಂಸೆಯನ್ನು ಮಾಡಲೇಬಾರದು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಭಗವಾನ್ ಮಹಾವೀರರು ಕೂಡ ಇದನ್ನು ತಮ್ಮ ಬೋಧನೆಗಳಲ್ಲಿ ಒತ್ತಿ ಹೇಳಿದ್ದಾರೆ. ನಾಲ್ಕನೇ ಹಿಂಸೆ ಬಂದು ವಿರೋಧಿ ಹಿಂಸೆ. ಈಗ ಒಬ್ಬ ಸೈನಿಕ ಇದ್ದಾನೆ, ದೇಶ ರಕ್ಷಣೆಯನ್ನು ಮಾಡ್ತಾನೆ, ಅಥವಾ ತನ್ನ ಸಂಸಾರದ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ, ಅಥವಾ ತನ್ನ ದೇಹದ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ವಿರೋಧಿಗಳು ಅವನ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ತನ್ನನ್ನು ತಾನು, ತನ್ನ ದೇಶವನ್ನು ತಾನು ರಕ್ಷಣೆ ಮಾಡುವುದಕ್ಕೋಸ್ಕರ ಹಿಂಸೆ ಮಾಡಿದಾಗ ಅದು ವಿರೋಧಿ ಹಿಂಸೆ ಅಂತ ಅನಿಸಿಕೊಳ್ಳುತ್ತದೆ. ಇದಕ್ಕೂ ಕ್ಷಮೆ ಇದೆ. ಈ ರೀತಿಯಾಗಿ 4 ಹಿಂಸೆಗಳ ಪ್ರಕಾರವನ್ನು ಸರಿಯಾಗಿ ತಿಳಿದುಕೊಂಡು ಸಂಕಲ್ಪ ಹಿಂಸೆಯನ್ನು ಮಾಡದೆ ಉಳಿದ 3 ಹಿಂಸೆಗಳನ್ನು ಅಲ್ಪ ಪ್ರಮಾಣದಲ್ಲಿ ಮಾಡ್ತಾ ಅಹಿಂಸಾನುವ್ರತವನ್ನು ಪಾಲನೆ ಮಾಡಬೇಕು ಅಂತೇಳಿ ಭಗವಾನ್ ಮಹಾವೀರರು 2625 ವರ್ಷಗಳ ಹಿಂದೆಯೇ ತುಂಬ ಒತ್ತಿ ಹೇಳಿದ್ದಾರೆ. ಆದ್ದರಿಂದ ಜೈನ ಧರ್ಮದಲ್ಲಿ ಪ್ರಮುಖವಾಗಿ ಹೇಳುವಂಥದ್ದು ಅಹಿಂಸೆಯೇ ಪರಮಧರ್ಮ ಅಂತ ಹೇಳಿ. ಎರಡನೆಯ ಪಂಚಾಣುವ್ರತ ಬರುವಂಥದ್ದು ಸತ್ಯಾನುವ್ರತ. ಸತ್ಯಾನುವ್ರತ ಅಂತ ಹೇಳಿದರೆ ವಚನದಲ್ಲಿ ಮತ್ತು ಮನಸ್ಸಿನಲ್ಲಿ, ಕಾಯದಲ್ಲಿ ಯಾವತ್ತೂ ಕೂಡ ಸುಳ್ಳು ಹೇಳಬಾರದು. ಸತ್ಯ ಮಾರ್ಗದಲ್ಲಿ ನಡಿಬೇಕು. ಸತ್ಯ ಮಾರ್ಗದಲ್ಲಿ ನಡೆದಾಗ ಅದು ನಿಜವಾದ ಬದುಕು ಎನಿಸಿಕೊಳ್ಳುತ್ತದೆ ಅಂತೇಳಿ ಭಗವಾನ್ ಮಹಾವೀರರು ಹೇಳಿದ್ದಾರೆ. ಸುಳ್ಳನ್ನು ಹೇಳುವುದರಿಂದ ಪ್ರತಿಯೊಂದು ಜೀವಿಯೊಳಗೂ ಒಬ್ಬ ಆತ್ಮನಿರ್ತಾನೆ, ಆ ಆತ್ಮನಿಗೆ ಪಾಪಗಳು ಅಂಟಿಕೊಡುತ್ತದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ಮಹಾವೀರರು ಕೂಡ ಇದನ್ನೇ ಒತ್ತಿ ಹೇಳಿದ್ದಾರೆ. ಮೂರನೆಯ ಪಂಚಾಣುವ್ರತ ಬರುವಂಥದ್ದು ಅಚೌರ್ಯಾನುವ್ರತ. ಅಚೌರ್ಯ ಅಂತ ಹೇಳಿದರೆ ಕಳ್ಳತನ ಮಾಡದೇ ಇರುವಂಥದ್ದು, ಕಳ್ಳತನ ಮಾಡದೇ ಬದುಕುವಂಥದ್ದು ಅಂತ ಹೇಳಿ ಮಹಾವೀರರು ತಮ್ಮ ಬೋಧನೆಯಲ್ಲಿ ಹೇಳುತ್ತಾರೆ. ಕಳ್ಳತನ ಅಂದರೆ ಒಂದು ಗಿಡದಿಂದ ಹೂವನ್ನು ಕೀಳುವಾಗಲೂ ಕೂಡ ಆ ಗಿಡದ ಒಂದು ಪರ್ಮಿಷನನ್ನು ತೆಕ್ಕೊಂಡು, ಅದರ ಅನುಮತಿಯನ್ನು ತೆಗೆದುಕೊಂಡು ಆ ಹೂವನ್ನು ಕೀಳಬೇಕಂತೆ. ಇಲ್ಲದಿದ್ದರೆ ಅದು ಕಳ್ಳತನ ಅಂತ ಅನಿಸಿಕೊಳ್ಳುತ್ತದೆ. ಆದ್ದರಿಂದ ಅಚೌರ್ಯ ಅನುವ್ರತವನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಬದುಕಿನಲ್ಲಿ ಅನುಸರಣೆ ಮಾಡಬೇಕು ಅಂತೇಳಿ ಶ್ರಾವಕರಿಗೆ, ಸಮಾಜದ ಬಂಧುಗಳಿಗೆ ಭಗವಾನ್ ಮಹಾವೀರರು ಅವತ್ತು ಬೋಧನೆ ಮಾಡಿದರು. ಇವತ್ತಿಗೂ ಕೂಡ ಅದು ಅನುಸರಣೆಯಲ್ಲಿ ಇದೆ. ನಾಲ್ಕನೆಯ ಅನುವ್ರತ ಅವರು ಬೋಧನೆ ಮಾಡುವಂಥದ್ದು ಪರಿಗ್ರಹ ಪರಿಮಾಣುವ್ರತ ಅಂತ ಹೇಳಿ. ಪರಿಗ್ರಹ ಪರಿಮಾಣುವ್ರತ ಅಂತ ಹೇಳಿದರೆ, ಪರಿಗ್ರಹ ಅಂದರೆ ವಸ್ತುಗಳನ್ನು ಕೂಡಿ ಹಾಕುವಂಥದ್ದು. ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಜೀವಿಗೆ ಅವಶ್ಯಕತೆಗೆ ಬೇಕಾದಷ್ಟು ಮಾತ್ರ ವಸ್ತುಗಳನ್ನು ಸಂಗ್ರಹಿಸುವಂಥದ್ದು ಅದು ಪರಿಗ್ರಹ ಪರಿಮಾಣುವ್ರತ ಅನಿಸಿಕೊಳ್ಳುತ್ತದೆ. ಆದರೆ ನಾವು ಇಂದಿನ ಸಮಾಜದಲ್ಲಿ ಬೇಕಾದ್ದನ್ನು ಬೇಡದ್ದನ್ನು ಎಲ್ಲವನ್ನೂ ಕೂಡ ನಾವು ಸಂಗ್ರಹಿಸಿಕೊಳ್ತಾ ಇದ್ದೇವೆ, ಮನೆಯಲ್ಲಿ, ನಮ್ಮ ಆಸುಪಾಸಿನ ಜಾಗಗಳಲ್ಲಿ. ಆದ್ದರಿಂದ ನಾವು ಯಾವತ್ತೂ ಕೂಡ ಪರಿಗ್ರಹಿಗಳಾಗಬಾರದು, ಅಪರಿಗ್ರಹಿಗಳಾಗಬೇಕು. ಪರಿಗ್ರಹಿಗಳಾದಾಗ ಸಮಸ್ಯೆಗಳು ಜಾಸ್ತಿ, ಪಾಪಗಳು ಜಾಸ್ತಿ. ಆದ್ದರಿಂದ ಅಪರಿಗ್ರಹವನ್ನು ನಾವು ಪಾಲನೆ ಮಾಡಿದರೆ ನೆಮ್ಮದಿ ಇರುತ್ತದೆ ಮತ್ತು ಆತ್ಮನಿಗೆ ಪಾಪ ಅಂಟಿಕೊಳ್ಳುವ ಸಂದರ್ಭಗಳು ಬಹಳ ಕಡಿಮೆ ಅಂತೇಳಿ ಭಗವಾನ್ ಮಹಾವೀರರು ಹೇಳುತ್ತಾರೆ. ನಾವು ಅಪರಿಗ್ರಹಿಗಳಾಗಿರಬೇಕು. ಅಪರಿಗ್ರಹಿಗಳಾಗಿದ್ದಾಗ ಮಾತ್ರ ಅದು ಪರಿಗ್ರಹ ಪರಿಮಾಣುವ್ರತ ಅಂತೇಳಿ ಅನಿಸಿಕೊಳ್ಳುತ್ತದೆ ಅಂತೇಳಿ ಭಗವಾನ್ ಮಹಾವೀರರು ತಮ್ಮ ಬೋಧನೆಯಲ್ಲಿ ತಿಳಿಸಿದ್ದಾರೆ. ಐದನೆಯದ್ದು ಅವರು ಪಂಚಾಣುವ್ರತದಲ್ಲಿ ಬೋಧನೆ ಮಾಡಿರುವಂಥದ್ದು ಬ್ರಹ್ಮಚರ್ಯಾನುವ್ರತ ಅಂತ ಹೇಳಿ. ಬ್ರಹ್ಮಚರ್ಯಾನುವ್ರತ ಅಂತ ಹೇಳಿದರೆ ಬ್ರಹ್ಮಚರ್ಯ ಒಂದು ಶಬ್ದದಲ್ಲಿ 2 ಶಬ್ದಗಳನ್ನು ಒಟ್ಟು ಸೇರಿಸಿ ಬ್ರಹ್ಮಚರ್ಯ ಅಂತ ಅನಿಸಿಕೊಳ್ಳುತ್ತದೆ. ಬ್ರಹ್ಮ ಅಂದರೆ ಜೈನ ಧರ್ಮದ ಪ್ರಕಾರ ಆತ್ಮ ಅಂತ ಹೇಳಿ, ಚರ್ಯ ಅಂದರೆ ಲೀನವಾಗುವುದು ಅಂತ ಹೇಳಿ. ನಮ್ಮ ಆತ್ಮನಲ್ಲಿ ನಾವು ಲೀನವಾಗುವಂಥದ್ದು, ನಮ್ಮ ಆತ್ಮನಲ್ಲಿ ನಾವು ಅಂತರ್ಗತವಾಗುವಂಥದ್ದು, ಅದನ್ನು ಬ್ರಹ್ಮಚರ್ಯ ಅಂತೇಳಿ ಹೇಳ್ತಾರೆ. ನಾವು ವ್ಯವಹಾರದಲ್ಲಿ ಹೇಳ್ತೇವೆ ಪರಸ್ತ್ರೀ ವ್ಯಾಮೋಹವನ್ನು ಮಾಡದೇ ಇರುವಂಥದ್ದು. ಅದೇ ರೀತಿಯಾಗಿ ಒಂದು ಸ್ತ್ರೀಯಾದವಳು ತನ್ನ ಗಂಡನನ್ನು ಬಿಟ್ಟು
ಪರಪುರುಷರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡದೇ ಇರುವಂಥದ್ದು ಅಥವಾ ಗಂಡನ ರೀತಿಯಲ್ಲಿ ನೋಡದೇ ಇರುವಂಥದ್ದು ಅದು ಬ್ರಹ್ಮಚರ್ಯ ಅಂತ ಅನಿಸಿಕೊಳ್ಳುತ್ತದೆ ಅಂತ ಹೇಳಿ. ನಂತರ ಇನ್ನೂ ಸೂಕ್ಷ್ಮವಾಗಿ ಭಗವಾನ್ ಮಹಾವೀರರು ತಮ್ಮ ಬೋಧನೆಯಲ್ಲಿ ಹೇಳ್ತಾರೆ, ಬ್ರಹ್ಮಚರ್ಯ ಅಂತ ಹೇಳಿದರೆ ಸ್ಪರ್ಶ ಸುಖವನ್ನು ತ್ಯಾಗ ಮಾಡುವಂಥದ್ದು. ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿದಾಗ ಅದು ನಿಜವಾದ ಬ್ರಹ್ಮಚರ್ಯ ಅಂತ ಅನಿಸಿಕೊಳ್ಳುತ್ತದೆ. ಈ ರೀತಿಯಾಗಿ ಪಂಚಾನುವೃತಗಳನ್ನು ಅತ್ಯಂತ ಪ್ರಖರವಾಗಿ ಸಮಾಜಕ್ಕೆ ಬೋಧನೆಯನ್ನು ಮಾಡ್ತಾರೆ ಭಗವಾನ್ ಮಹಾವೀರರು. ಈ ರೀತಿಯಾಗಿ ಭಗವಾನ್ ಮಹಾವೀರರು ನಿರಂತರವಾಗಿ ಚಲನಾಶೀಲರಾಗಿ ವಿಹಾರ ಮಾಡ್ತಾ ಹಳ್ಳಿಗಳಲ್ಲಿ ತಮ್ಮ ಪಂಚಾನುವೃತಗಳನ್ನು ಬೋಧನೆ ಮಾಡ್ತಾರೆ. ಹಾಗೆ ಜೈನ ಧರ್ಮದ ಪ್ರಮುಖವಾದಂತಹ 3 ಸಿದ್ಧಾಂತಗಳು, ಅದರಲ್ಲಿಯೂ ಪ್ರಮುಖವಾಗಿ ಅಹಿಂಸಾ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಅನೇಕಾಂತ ಸಿದ್ಧಾಂತ. ಹೆಚ್ಚು ಒತ್ತು ಕೊಡುವಂಥದ್ದು ಭಗವಾನ್ ಮಹಾವೀರರು ಕರ್ಮ ಸಿದ್ಧಾಂತಕ್ಕೆ. ಕರ್ಮ ಸಿದ್ಧಾಂತವೇ ಜೈನ ಧರ್ಮದ ಅಡಿಪಾಯ, ಪಂಚಾಂಗ. ಆದ್ದರಿಂದ ಹೆಚ್ಚಿನ ಮಟ್ಟಿಗೆ ಅವರು ಪ್ರಚಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ಭಗವಾನ್ ಮಹಾವೀರರು ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡ್ತಾ ಜೈನ ಧರ್ಮವು ಮುಂದಕ್ಕೆ ಉಳಿಬೇಕು, ಇನ್ನೂ ಕೂಡ ಬೆಳಿಬೇಕು ಎಂಬ ದೃಷ್ಟಿಯಲ್ಲಿ ಅವರು ಜೈನ ಧರ್ಮವನ್ನು ಚತುಸ್ಸಂಘಗಳಾಗಿ 4 ಸಂಘಗಳಾಗಿ ವಿಭಾಗ ಮಾಡ್ತಾರೆ. ಅದನ್ನು ಮುನಿಗಳು, ಮಾತಾಜಿಗಳು, ಶ್ರಾವಕರು, ಶ್ರಾವಕಿಯರು ಅಂತ ಹೇಳಿ ಈ 4 ಭಾಗಗಳನ್ನು ಅವರು ವಿಂಗಡಣೆ ಮಾಡಿ, ಮುನಿಗಳು ಧರ್ಮೋಪದೇಶವನ್ನು ಕೊಡ್ತಾರೆ, ಮಾತಾಜಿಗಳು ಅಥವಾ ಆರಿಕೆಯರು ಧರ್ಮೋಪದೇಶವನ್ನು ಕೊಡ್ತಾರೆ, ಶ್ರಾವಕರು, ಶ್ರಾವಕಿಯರು ಆ ಧರ್ಮೋಪದೇಶವನ್ನು ಪಡ್ಕೊಂಡು ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡು ನಡಿಬೇಕು. 2625 ವರ್ಷಗಳ ಹಿಂದೆಯೇ ತಮ್ಮ ಬದುಕಿನಲ್ಲಿ ಸಮಾಜಕ್ಕೆ ಬೋಧನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಜೈನ ಧರ್ಮದ ತತ್ವಸಿದ್ಧಾಂತಗಳನ್ನು ಬೋಧನೆ ಮಾಡ್ತಾ ಸುಮಾರು 12 ವರ್ಷ ಅವರು ತಿರುಗಾಟ ಮಾಡ್ತಾರೆ. 30ನೇ ವಯಸ್ಸಿಗೆ ಮುನಿದೀಕ್ಷೆಯನ್ನು ತೆಕ್ಕೊಂಡು 42ನೇ ವಯಸ್ಸಿನವರೆಗೆ ಬಿಹಾರದ ಅನೇಕ ಹಳ್ಳಿಗಳಲ್ಲಿ ನಗರಗಳಲ್ಲಿ ಧರ್ಮ ಪ್ರಸಾರವನ್ನು ಮಾಡ್ತಾ 42ನೇ ವಯಸ್ಸಿನಲ್ಲಿ ವೈಶಾಖ ಮಾಸದ 10ನೇ ದಿವಸ ಬಿಹಾರದ ಜೃಂಬಕ ಎಂಬ ಪ್ರದೇಶದಲ್ಲಿ ಭಗವಾನ್ ಮಹಾವೀರರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಕೇವಲ ಜ್ಞಾನ ಅಂದರೆ ಗೆಲ್ಲುವುದು ಅಂತೇಳಿ, ಆತ್ಮನಲ್ಲಿ ಅಂಟಿರ್ತಕ್ಕಂತಹ ಪಾಪಗಳನ್ನು ನಾಶ ಮಾಡುವಂಥದ್ದು, ಆತ್ಮನಿಗೆ ಅಂಟಿರ್ತಕ್ಕಂಥ ಕರ್ಮಗಳನ್ನು ನಾಶ ಮಾಡುವಂಥದ್ದು. ಭಗವಾನ್ ಮಹಾವೀರರು 42ನೇ ವಯಸ್ಸಿನಲ್ಲಿ 4 ಕರ್ಮಗಳನ್ನು ನಾಶ ಮಾಡ್ತಾರೆ. ಮತ್ತೆ 4 ಕರ್ಮಗಳು ಅದು ನಿರ್ವಾಣ ಆದ ಸಂದರ್ಭದಲ್ಲಿ ಅದು ನಾಶವಾಗ್ತದೆ. ಈ ರೀತಿಯಾಗಿ 42ನೇ ವಯಸ್ಸಿಗೆ ಭಗವಾನ್ ಮಹಾವೀರರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಕೇವಲ ಜ್ಞಾನ ಪ್ರಾಪ್ತಿಯಾದ ನಂತರದಲ್ಲಿ ಸುಮಾರು 30 ವರ್ಷಗಳ ಕಾಲ, ಅಂದರೆ ಭಗವಾನ್ ಮಹಾವೀರರಿಗೆ 72 ವರ್ಷ ಆಗುವ ತನಕ ಅವರು ಧರ್ಮ ಪ್ರಚಾರವನ್ನು ಮಾಡ್ತಾ ಅನೇಕ ಕಡೆಗಳಲ್ಲಿ ವಿಹಾರ ಮಾಡ್ತಾರೆ. ಈ ರೀತಿ ವಿಹಾರ ಮಾಡ್ತಾ 72ನೇ ವಯಸ್ಸಿನಲ್ಲಿ, ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಬಿಹಾರದ ಪಾವಾಪುರಿ ಎಂಬ ಪ್ರದೇಶದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ, ಅಂದರೆ ನಿರ್ವಾಣವನ್ನು ಹೊಂದುತ್ತಾರೆ. ಅವರ ಆತ್ಮನಿಗೆ ಅಂಟಿರ್ತಕ್ಕಂಥ ಎಲ್ಲ ಅಷ್ಟಕರ್ಮಗಳು 8 ಕರ್ಮಗಳನ್ನು ನಾಶ ಮಾಡಿ ಆತ್ಮನನ್ನು ಶುದ್ಧ ಮಾಡಿಕೊಂಡು ಭಗವಾನ್ ಮಹಾವೀರರ ಆತ್ಮ ಮೋಕ್ಷಕ್ಕೆ ಹೋಗ್ತದೆ. ಇವತ್ತು ಭಗವಾನ್ ಮಹಾವೀರರು ಇಲ್ಲದಿದ್ದರೂ ಕೂಡ ಅವರ ಬೋಧನೆಗಳು ಬಹಳ ಪ್ರಸ್ತುತ ಆಗಿದೆ. ಅವರ ಬೋಧನೆಗಳು ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ನಮಗೆ, ನಮ್ಮ ಬದುಕಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಅವರ ತತ್ವಗಳು, ಅವರ ಬದುಕು, ಅವರ ಆಚರಣೆಗಳು ಬಹಳ ಮುಖ್ಯ ಅಂತ ಅನಿಸಿಕೊಳ್ಳುತ್ತದೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರ ಬದುಕಿನ ಬೋಧನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ, ನಮ್ಮ ಬದುಕನ್ನು ಶುದ್ಧೀಕರಿಸಿಕೊಳ್ಳೋಣ ಎಂಬ ಮಾತನ್ನು ಹೇಳ್ತಾ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ.